ರಾಜ್ಯದಲ್ಲಿ ಲೋಕಸಭಾ ಚುನಾವಣಾ ಕದನ ಮತ್ತಷ್ಟು ರಂಗೇರಿದ್ದು, ಇವುಗಳ ಮಧ್ಯೆ ಪ್ರಚಾರದ ಭರಾಟೆ ಜೊತೆಗೆ ಅಂದರೆ ಬಿಸಿಲಿನ ಕಾವು ಕೂಡ ಏರ್ತಾ ಇರುವಂಥದ್ದು. ಯಾಕಂದರೆ ಈಗಾಗಲೇ ಏನಂತ ಸಾಕಷ್ಟು ಕಾರ್ಯಕರ್ತರು ಕೂಡ ಏನಂತಂದರೆ ಬಿಸಿಲಿನ ಪ್ರಖರತೆ ಮಧ್ಯೆ ಏನಂತಂದರೆ ಪ್ರಚಾರಕ್ಕೆ ಮುಂದಾಗಿರುವಂಥ ದೃಶ್ಯವನ್ನು ಕೂಡ ನಾವು ನೋಡ್ತಿದ್ದೇವೆ. ಬಾಗಲಕೋಟೆ ಮಟ್ಟಿಗೆ ಹೇಳಬೇಕಂತಂದರೆ ಈಗಾಗಲೇ 41 ಡಿಗ್ರಿ ಸೆಲ್ಸಿಯಸ್ವರೆಗೂ ಕೂಡ ಬಿಸಿಲಿನ ಪ್ರಖರತೆ ಇರುವಂಥದ್ದು. ಇವುಗಳ ಮಧ್ಯೆ ಏನಂತಂದರೆ ಸಾಕಷ್ಟು ಜನರು ಕೂಡ ಏನಂತಂದರೆ ಆ ಒಂದು ಅಭ್ಯರ್ಥಿ ಪರವಾಗಿ ಏನೊಂದು ಕಾಂಗ್ರೆಸ್ ಅಭ್ಯರ್ಥಿ ಆಗಿರ್ತಕ್ಕಂಥ ಸಂಯುಕ್ತ ಪಾಟೀಲ್ ಅವರ ಪರವಾಗಿ ಈಗಾಗಲೇ ಪ್ರಚಾರಕ್ಕೆ ಇಳಿದಿರುವಂಥ ದೃಶ್ಯವನ್ನು ಕೂಡ ನಾವಿಲ್ಲಿ ಕಾಣ್ತಾ ಇದ್ದೇವೆ. ನಾವು ದೃಶ್ಯದಲ್ಲೂ ಕೂಡ ನೋಡ್ಬೋದು. ಯಾಕಂದರೆ ಈಗಾಗಲೇ ಬಾಗಲಕೋಟೆ ವಿದ್ಯಾಗಿರಿಯ ಕಾಲನಿಯಲ್ಲಿ ಈಗಾಗಲೇ ಸಾಕಷ್ಟು ಕಾರ್ಯಕರ್ತರು ಕೂಡ ಸೇರಿರುವಂಥದ್ದು. ಬೆಳಗಿನಿಂದಲೇ ಅಂತಂದರೆ ಪ್ರಚಾರಕ್ಕೆ ಅವರು ಮುಂದಾಗಿರುವಂಥದ್ದನ್ನು ಕೂಡ ನೋಡ್ತಿದ್ದೇವೆ. ಯಾವುದೇ ರೀತಿಯಾದಂಥ ಬಿಸಿಲನ್ನು ಲೆಕ್ಕಿಸದೆ ಇವತ್ತಿನ ದಿವಸ ಏನಂತಂದರೆ ಎಲ್ಲ ಕಾರ್ಯಕರ್ತರು ಕೂಡ ಓಡಾಡ್ತಾ ಇರುವಂಥ ದೃಶ್ಯವನ್ನು ಕೂಡ ನಾವು ಕಾಣ್ತಾ ಇದ್ದೇವೆ. ಈಗ ಸ್ವತಃ ಎಲ್ಲಿರ್ತಕ್ಕಂಥ ಬಾಗಲಕೋಟೆ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷ ಆಗಿರ್ತಕ್ಕಂಥ ರಕ್ಷಿತಾ ಇಟಿ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರು ಏನು ಹೇಳ್ತಾರೆ ನೋಡಿ ಮೇಡಮ್. ಇವತ್ತಿನ ದಿವಸ ಸಾಕಷ್ಟು ಬಿಸಿಲಿದೆ, ಇವುಗಳ ಮಧ್ಯೆ ಏನಂತಂದರೆ ಪ್ರಕೃತಿ ಮಧ್ಯೆ ತಾವು ಪ್ರಚಾರಕ್ಕೆ ಇಳಿದಿದ್ರಿ, ಏನು ಹೇಳ್ತಾರೆ? ಇವತ್ತು ಹೇಳಬೇಕಂದ್ರೆ 41 ಡಿಗ್ರಿ ಅಂದ್ರೂ ಕೂಡ ಇಲೆಕ್ಷನ್ದು ಬಿಸಿ ಇನ್ನೂ ಹೆಚ್ಚಾಗೈತೆ ನಮ್ಗೆ. ಅದ್ರ ಈ ಬಿಸಿಲ್ಗಿಂತ ನಮ್ಗೆ ಇಲೆಕ್ಷನ್ ಮುಖ್ಯ. ಬಿಸಿಲು ಅನ್ನೋಕ್ಕಿಂತನೂ ನಮ್ಮ ಅಭ್ಯರ್ಥಿ ಗೆಲುವು ಮುಖ್ಯ. ಇವತ್ತು ನಮ್ಮ ಸರ್ಕಾರ ಇವತ್ತು ಇಷ್ಟೊಂದೆಲ್ಲ ಯೋಜನೆಗಳು ಮಾಡೈತಿ. ಆ ಒಂದು ನಿಟ್ಟಿನಲ್ಲಿ ನಾವು ಪ್ರತಿಯೊಂದು ಮನೆಗೂ ಒಂದು ಮನೆಯೂ ಮಿಸ್ ಆಗ್ಲಾರ್ದಂಗೆ ನಾವು ಭರ್ಜರಿ ಪ್ರಚಾರ ಮಾಡತ್ತೇವೆ. ನಮ್ಮ ಮಹಿಳಾ ಟೀಮು ಇವತ್ತು ತುಂಬ ಕೆಲಸ ಮಾಡಕತ್ತೈತಿ. ಇಷ್ಟು ಬಿಸಿಲಿದ್ರೂ ಕೂಡ ನಮ್ಮ ಸಂಯುಕ್ತ ಗೆಲ್ಲಬೇಕು ಅನ್ನೋದು ನಮ್ದು ಆಸೆ. ಯಾಕಂದ್ರೆ ಸಂಯುಕ್ತ ಅವ್ರ ಹೆಸರಲ್ಲೇ ಒಂದು ಅರ್ಥ ಇದೆ. ಯುಕ್ತ ಅಂದರೆ ಕೂಡೋದು, ಬೆರೆಯೋದು. ಸಂಯುಕ್ತ ಅಂದರೆ ಒಳ್ಳೆ ರೀತಿಯಿಂದ ಬೆರೆಯೋದು. ಸೊ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಅಭ್ಯರ್ಥಿನೂ ಕೂಡ ಹಿರಿಯರಿಗೆ ಮಗಳಾಗಿ, ಯುವಕರಿಗೆ ಅಕ್ಕಾಗಿ, ನಮಗೆಲ್ಲ ಒಂದು ತಂಗಿಯಾಗಿ ಇವತ್ತು ನಮ್ಮ ಜೊತೆ ಬರ್ತಾರೆ. ಆ ಒಂದು ನಿಟ್ಟಿನಲ್ಲಿ ನಮ್ಮದು ಒಂದು ಜವಾಬ್ದಾರಿ ಆಗುತ್ತೆ. ಮತ್ತು ನಮ್ಮ ಸರ್ಕಾರ BJP ಸರ್ಕಾರಗತೆ ಬರೀ ಹೇಳೋದಷ್ಟೇ ಅಲ್ಲ, ಇವತ್ತು ಏನು ನಮ್ಮ ಏನು ಗ್ಯಾರಂಟಿಗಳದಾವ ಅದನ್ನು ಇವತ್ತು ಈಡೇರ್ಸಾರ. ಏನು ಭರವಸೆ ಕೊಟ್ಟಿದ್ರು ಅದನ್ನು ಅನುಷ್ಠಾನಕ್ಕೆ ತೊಗೊಂಬಂದಾರ. ಈಗ ಪ್ರಚಾರದ ಮಧ್ಯೆ ಯಾಕಂದ್ರೆ ಭಾಳಷ್ಟು ಬಿಸಿಲುಗಳಿದೆ, ನಾವು ಯಾವ ರೀತಿ ಕಾರ್ಯಕರ್ತರನ್ನ ಯಾಕಂದರೆ ಇಷ್ಟು ಬಿಸಿಲು ಮಧ್ಯೆ ಬೆಳಗಿನ ಸಾಯಂಕಾಲದವರೆಗೂ ಓಡಾಡ್ತಿರ್ತೀವಿ, ಮಧ್ಯದೊಳಗೆ ತಂಪನೆ ಹೀಗೆಲ್ಲ ಏನಿಲ್ಲ. ಯಾವ ಮನೆಗೆ ಹೋದಾಗ ಯಾರು ಶರ್ಬತ್ ಕೊಡ್ತಾರ, ತಂಪು ನೀರು ಕೊಡ್ತಾರೆ, ಇಲ್ಲ ನಾವು ಕೇಳಾರ ಕುಡಿತೇವೆ. ಬಟ್ ಇವತ್ತು ಜನರು ಅಷ್ಟೇ ನಮ್ಮನ್ನ ಎಕ್ಸೆಪ್ಟ್ ಮಾಡ್ತಾರೆ. ಯಾಕಂದರೆ ಇಷ್ಟೊಂದೆಲ್ಲ ಯೋಜನೆಗಳು, ಅದು ಜನರಿಗೆ ಅನುಕೂಲ ಆದಂಥ ಯೋಜನೆಗಳು. ಇವತ್ತು ನೀವು ನೋಡಿರ್ಬೋದು, ಒಂದು ಸವದತ್ತಿ ಒಳಗೆ ಒಂದು ತಾಯಿ ಮಗನ ಕಳ್ಕೊಂಡಾಗ ಆ ತಾಯಿ ಅಳ್ತಾಳ. ಸರ್ಕಾರದವ್ರನ್ನ 2,000 ರೂಪಾಯಿ ನನಗೆ ಕೊಡ್ತಾರಂತ ಬಿಟ್ಟು ಹೋದೇನೋ ಮಗನ ಅಂಥೇಳಿ ಒಂದು ತಾಯಿ ಅಳ್ತಾಳಲ್ಲಿ. ಅಲ್ಲಿನೂ ಕೂಡ ನಮ್ಮ ಸರ್ಕಾರ ಒಂದು ತಾಯಿಗೆ ಆಸರೆ ಆಗೈತೆ ಅನ್ನೋದು ನಮಗೂ ಭಾಳ ಹೆಮ್ಮೆ ಅನಿಸುತ್ತೆ. ಇವತ್ತೊಂದು ಬಾಗಲಕೋಟೆಗೆ ನಮ್ಮ ಪಕ್ಷ ಒಂದು ಹೆಣ್ಮಗಳಿಗೆ ಕೊಟ್ಟಾರ. ಇವತ್ತು ನಮ್ಮದು ಕೂಡ ಜವಾಬ್ದಾರಿ ಆಗುತ್ತೆ ಅವ್ರನ್ನ ಗೆಲ್ಲಿಸೋದ್ರಾಗ. ನಾವು ಮಾಡೇ ಮಾಡ್ತೀವಿ. ಬಿಸಿಲಿದ್ರೂ ಮಾಡ್ತೀವಿ, ಮಳೆ ಇದ್ರೂ ಮಾಡ್ತೀವಿ. ಇಲ್ಲಿ ಇದು ರಕ್ಷಿತಾ ಇಟಿ ಅವರು ಮತ್ತು ಇನ್ನೂ ಕೂಡ ಇಲ್ಲಿ ಕಾರ್ಯಕರ್ತರು ಒಂದು ಮೇಡಮ್ ತಾವೇನು ಹೇಳ್ತಾರೆ, ಭಾಳಷ್ಟು ಬಿಸಿಲಿದೆ, ಇವುಗಳ ಮಧ್ಯೆ ಪ್ರಚಾರವನ್ನು ಮಾಡಬೇಕು. ನಮಸ್ಕಾರ. ಇಂದು ನಾವು ಮಹಿಳೆಯರ ಸಂಘಟನೆಯಲ್ಲಿ ಸಂಯುಕ್ತ ಪಾಟೀಲ್ ಅವರ ತಾಯಿ, ಅವರ ಅತ್ತೆ, ನಮ್ಮ ಮಹಿಳಾ ಕಾಂಗ್ರೆಸ್ ಇವರು ಇದು ರಕ್ಷಿತಾ ಇಟಿ ಅವರು ಮತ್ತು ನನ್ನೆಲ್ಲ ಸ್ನೇಹಿತರು ಸೇರಿ ಇಂಥ ಬಿಸಿಲಲ್ಲಿ ಕೂಡ ನಾವೆಲ್ಲರೂ ನಮ್ಮ ಸಂಯುಕ್ತ ಪಾಟೀಲ್ ಅವ್ರನ್ನ ಆರಿಸ್ತರಬೇಕು ಅಂತ ನಾವು ಇದು ಪ್ರಚಾರ ಮಾಡ್ತಾ ಇದ್ದೀವಿ. ಅವ್ರು ಬಂದೇ ಬರ್ತಾರೆ, ಆರಿಸಿ ನಾವು ತಂದೇ ತರ್ತೀವಿ. ಆ ಒಂದು ಶಕ್ತಿಯಿಂದ ನಾವು ಓಡಾಡ್ತಾ ಇದ್ದೀವಿ. ಇದು ಏನಂತ ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಏನು ಅಂತ ಇಲ್ಲಿರ್ತಕ್ಕಂಥ ಪದಾಧಿಕಾರಿಗಳ ಕಾರ್ಯಕರ್ತರ ಒಂದು ಮಾತಾಗಿರುವಂಥದ್ದು. ಬಿಸಿಲು ಏನೇ ಇರಲಿ ಅವುಗಳನ್ನು ಲೆಕ್ಕಿಸದೆ ಇವತ್ತಿನ ದಿವಸ ಏನಂತಂದರೆ ನಾವು ನಮ್ಮ ಅಭ್ಯರ್ಥಿ ಪರವಾಗಿ ಕೆಲಸವನ್ನು ಮಾಡಬೇಕಾಗಿದೆ. ನಾವು ಈ ಬಿಸಿಲಿನ ಮಧ್ಯೆಯೂ ಕೂಡ ಪ್ರಚಾರ ಮಾಡಿ ಗೆಲ್ತೇವೆ ಅನ್ನೋಂಥ ವಿಶ್ವಾಸವನ್ನು ಅವರು ವ್ಯಕ್ತಪಡಿಸಿರುವಂಥದ್ದು. ಬಾಗಲಕೋಟೆಯಿಂದ ಕ್ಯಾಮ್ರಾಮನ್ ಸೈಯದ್ ನಮ್ಮರ ಜೊತೆ ಮಲ್ಲಿಕಾರ್ಜುನ ಸುಮನಿ, ಏಷ್ಯನ್ ಆರ್ಟ್ಸ್ ನ್ಯೂಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.